FACADE ಒಂದು ಪದ ಇದೆ, ಅದನ್ನು ಫಸಾಡ್ ಅಂತಾರೆ. ಇದು ಅನ್ರಿಯಲ್ ಅಂತ. ಅನ್ರಿಯಲ್ ಪ್ರಿಟಿ, ತೋರಿಸ್ಕೊಳ್ಳೋದು ಬ್ಯೂಟಿಫುಲ್ ಆಗಿ, ಆದರೆ ನಿಜವಾಗ್ಲೂ ಅವ್ರು ಹಾಗಿಲ್ಲ. ಆ ಪರ್ಸ್ಪೆಕ್ಟಿವ್ ಬರೋ ಹಾಗೆ, ಆ ದೃಷ್ಟಿಕೋನ ಇದೆಯಲ್ಲ, ತೋರಿಸ್ಕೋಬೇಕಷ್ಟೇ, ಅದೊಂದು ದೃಷ್ಟಿಕೋನ. ಇವಾಗ ಒಂದು ಮದುವೆ ಅಂದರೆ ಏನು? ಆ್ಯಕ್ಚುಲಿ ಮದುವೆ ಅಂದರೆ ಗಂಡ ಹೆಂಡತಿ ಯಾವ ರೀತಿ ಡ್ರೆಸ್ ಮಾಡ್ಕೊಂಡಿದ್ದಾರೆ ಅಲ್ಲ, ಮಂಟಪ ಯಾವ ರೀತಿ ರೆಡಿ ಮಾಡಿದ್ದಾರೆ ಅಲ್ಲ, ವಾದ್ಯಗಳು ಏನೇನಿತ್ತು ಅಲ್ಲ, ಸೆಲೆಬ್ರೇಷನ್ ಹೇಗಾಯಿತು, ಬ್ಯಾಂಡ್ ಸೆಟ್ ಹೆಂಗಿತ್ತು, ಅದು ಯಾವುದೂ ಅಲ್ಲ. ಇದೆಲ್ಲನೂ ಫಸಾಡ್ ಅಂತಾರೆ. ಇದು ಅಲ್ಲ, ಇದು ತೋರಿಕೆ. ನೋಡೋಕ್ಕೆ ಸೋಷಿಯಲ್ ಮೀಡಿಯಾಲಿ ಎಲ್ಲ ಗಂಡ ಹೆಂಡತಿ ಹೆಂಗೆ ನಾವು ಪ್ರಾಣಕ್ಕೆ ಪ್ರಾಣ, ಜೀವಕ್ಕೆ ಜೀವ, ಈ ಥರ ಈ ಫಿಲ್ಮ್ನಲ್ಲಿ ತೋರಿಸ್ದಂಗೆ ಎಲ್ಲ ತೋರಿಸ್ಕೊಳ್ಳೋದು. ಆದರೆ ಒಳಗಡೆ ಗಂಡ ಹೆಂಡತಿ ಗಲಾಟೆ ಜಗಳ ಎಲ್ಲ ಇರೋದು. ಇದಲ್ವಾ ಮಾಯೆ? ನಮಗೆ ಗೊತ್ತಾಗಬೇಕು, ಒಳ ಹೊರ ಎರಡೂ ಒಂದೇ ಇರೋಕ್ಕೆ ನಾವು ಬೇಕಾದಷ್ಟು ನಮ್ಮಲ್ಲಿ ಕೃಷಿ ಮಾಡಬೇಕಾಗತ್ತೆ. ನಾನು ಏನು ತೋರಿಸ್ತಾ ಇದ್ದೀನಿ, ಆಫ್ಲೈನ್ ಆನ್ಲೈನ್ ಎಲ್ಲ ಒಂದೇ ಥರವೇ. ಎಷ್ಟರ ಮಟ್ಟಿಗೆ ನಾವು ಹಾಗೆ ಇರ್ತೀವಿ, ಅಷ್ಟರ ಮಟ್ಟಿಗೆ ನಮಗೆ ನಾವು ಮೋಸ ಮಾಡ್ಕೊಳ್ಳೋದಿಲ್ಲ, ಓಪನ್ ಆಗಿರ್ತೀವಿ. ಇದು ನಮಗೇನೋ ಒಂದು ವಿಶೇಷವಾದ ಶಕ್ತಿಯನ್ನು ಕೊಡುತ್ತೆ. ಆ ವಿಶೇಷವಾದ ಶಕ್ತಿ ಅನುಭವಕ್ಕೆ ಬಂದಾಗೆಲ್ಲ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ, ಇದು ನಾಟಕ, ಇದು ಸತ್ಯ. ಸತ್ಯ ಮಿಥ್ಯದ ಡಿಫ್ರೆನ್ಸ್ ನಮಗೆ ಗೊತ್ತಾಗುತ್ತೆ. ನಮ್ಮಲ್ಲಿ ಇರುತ್ತದು, ತಕ್ಷಣ ಬೇಗ ಬಂದ್ಬಿಡುತ್ತೆ ಮುಖವಾಡ ಹಾಕ್ಕೊಳ್ಳೋದು. ಪಾತ್ರ ಮಾಡುವಾಗ ಬೇಕು ಮುಖವಾಡ, ಆದರೆ ಮುಖವಾಡನ ಯಾವ ಸೀನಲ್ಲಿ ಯಾವಾಗ ಎಲ್ಲಿ ಹಾಕೋಬೇಕು, ಅದಕ್ಕೆ ಚ್ಯುತಿ ಬರದೇ ಇರೋ ಹಾಗೆ ಅದನ್ನು ವಾಪಸ್ ತೆಗೆಯೋದು, ಹಾಕ್ಕೊಂಡಾಗ ಗೊತ್ತಾಗೋದು, ಬೇಡದೇ ಇದ್ದಾಗ ಬಿಚ್ಚಿಡೋದು, ಇದೆಲ್ಲನೂ ತುಂಬ ನ್ಯಾಕ್ ಲೈಫ್ನಲ್ಲಿ. ಮಾಯೆ ಜೊತೆ ಆಡೋದು, ಮಾಯೆಯಲ್ಲಿದ್ದು ಬಿಡಿಸ್ಕೊಂಡಿರೋದು, ಸತ್ಯದಲ್ಲಿ ಮಾಯೆನ ನೋಡೋದು, ಮಾಯೆನ ಒಪ್ಕೊಳ್ಳೋದು, ಮಾಯೆಯಿಂದ ಹೊರಗೆ ಬರೋದು, ಬಿಗ್ ಗೇಮ್.